ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಮಯೂರಿ, ನೀನ್ ಮನೇಲಿ ಕಾಣಿಸ್ಲಿಲ್ಲ ಅಂತ ನಿನ್ನ ಹುಡ್ಕೊಂಡ್ ಬಂದ್ರು, ನೀನ್ ಹೀಗೆಲ್ಲ ಮಾತಾಡ್ತಿದ್ಯಲ್ಲ? ಅಕ್ಕ, ಅವ್ರಿಗೆ ಟೆನ್ಷನ್ ಆಗಿರೋದು ನಾನಿಲ್ಲ ಅಂತ ಅಲ್ಲ. ನಾನು ಹೊರಗಡೆ ಹೋದ್ರೆ ಎಲ್ಲಿ ದೊಡ್ಡ ಯಜಮಾನ್ರು ಇವ್ರಿಗೆ ಬೈತಾರೋ ಅಂತ. ಆ ಭಯಕ್ಕೆ ನನ್ನನ್ನ ಹುಡ್ಕೊಂಡ್ ಬಂದಿದ್ದಾರೆ. ಆದ್ರೂ ಅವನ್ಗೆ ನಿನ್ ಮೇಲೆ ತುಂಬಾ ಪ್ರೀತಿ ಇದೆಯಮ್ಮ. ಅದು ಅಲ್ದೆ 2ನೇ ಸತಿ ತಾಳಿ ಕಟ್ಟದ ಮೇಲೆ ಅವನು ತುಂಬಾ ಬದಲಾಗಿದ್ದಾನೆ. ಹೌದೌದು, ಆ ಬದಲಾವಣೆನ ನೀವೇ ಒಪ್ಕೋಬೇಕು. ಸರಿ ಸರಿ, ಇಲ್ಲಿ ರೋಡಲ್ಲಿ ನಿಂತ್ಕೊಂಡು ತರಕಾರಿ ಹತ್ರ ಏನ್ ಮಾತಾಡೋದು? ತರಕಾರಿ ತಗೊಂಡು ಮನೆಗೆ ಹೋಗೋಣ, ಮನೇಲಿ ಒಂದೊಂದು ಹಾಕೊಳ್ತಾ ಮಾತಾಡೋಣ. ಇಲ್ಲಪ್ಪ, ನೀನ್ ನಿನ್ ಹೆಂಡತಿನ ಹೇಗ್ ಶಾಪಿಂಗ್ ಕರ್ಕೊಂಡ್ ಬಂದಿದ್ಯಾ ಹಾಗೆ ನಾನು ನನ್ನ ಹೆಂಡತಿನ ಶಾಪಿಂಗ್ ಕರ್ಕೊಂಡ್ ಬಂದಿದ್ದೀನಿ. ಹಾಗೆ ಅವಳನ್ನ ಸುತ್ತಾಡಿಸ್ಬೇಕಂತೆ. ನೀನು ನಿನ್ ಹೆಂಡತಿನ ಕರ್ಕೊಂಡು ಹಂಗೆ ಸುತ್ತಾಡಿಸ್ಕೊಂಬ. ಅಣ್ಣ, ಹೇಗಿದ್ರು ಹೊರಗೆ ಬಂದಿದ್ದೀರಾ, ಹಾಗೆ ಮಯೂರಿನ ಕರ್ಕೊಂಡು ಸುತ್ತಾಡ್ಸ್ಕೊಂಡ್ ಬನ್ನಿ. ಅವಳಿಗೂ ಬ್ಯಾಂಗ್ಳೂರ್ ಹೊಸ್ದು, ನೋಡ್ಲಿ ಬಿಡಿ. ಸರಿ ಸರಿ, ದಂಪತಿಗಳು ಹೇಳ್ತಿದ್ದೀರಾ ಅಂದಮೇಲೆ ನಾನು ಹಾಗೆ ಮಾಡ್ಬೇಕಾಗತ್ತೇನೋಪ್ಪ. ಮಾಡ್ಬೇಕೇನಪ್ಪ? ಸರಿ ಮಗ, ಸಂಜೆ ಫೋನ್ ಮಾಡ್ತೀನಿ. ಅದೇ ಮಾಮೂಲಿ ಅಡ್ಡ. ಸರಿ ಸರಿ, ನಾವಿನ್ ಬರ್ತೀವಿ. ಸುಮ್ನೆ ಕಬಾಬ್ ಮೇ ಹಡ್ಡಿ ತರ ನಾವ್ ಯಾಕೆ? ಕ್ಯಾರಿಯನ್ ನಡಿಯ ನಡಿಯ, ನಾವು ನುಗ್ಗೆಕಾಯಿ ಬೇರೆ ಕಡೆ ತಳ್ಳೋಣ. ಸಿಂಗರಿ, ಇವರು ತರಕಾರಿ ಪ್ಯಾಕ್ ಮಾಡೋ ಅಷ್ಟೊತ್ತಿಗೆ ನಾನು ನೀನು ಹೋಟ್ಲಿಗೆ ಹೋಗಿ ತಿಂಡಿ ತಿನ್ಕೊಂಬರಣ್ವಾ? ಅಲ್ಲ, ನಿನ್ನ ಹುಡ್ಕೊಂಬರೋ ಅರ್ಜೆನ್ಸಿಗೆ ಹೊಟ್ಟೆಗೆ ಅಪರೂಪಕ್ಕೆ ಇವತ್ತು ತಿಂಡಿನ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮನ್ನು ಕರೀತಾ ಇದೀನಿ, ಖುಷಿ ಪಡಿ. ನನಗ್ ಬೇಡ, ನೀವ್ ಹೋಗ್ಬಿಟ್ ಬನ್ನಿ, ನಾನು ಇಲ್ಲೇ ಇರ್ತೀನಿ. ನೀವು ಜೊತೆಯಲ್ಲಿರುವಾಗ ನಿಮ್ಮನ್ನ ಬಿಟ್ಟು ನಾನೊಬ್ನೇ ಪತಿ ಧರ್ಮ ಅಲ್ಲ. ಪ್ಲೀಸ್ ಬನ್ರಿ, ಇಲ್ಲ ಅನ್ಬೇಡಿ, ಹೊಟ್ಟೆ ಹಸಿತಿದೆ. ಆಯ್ತು, ಬರ್ತೀನಿ. ಆದ್ರೆ ಹೋಟೆಲ್ಗಲ್ಲ. ನಾನು ಎಲ್ಲಿ ಕೊಡ್ಸಿ ಅಂತ ಕೇಳ್ತೀನೋ ಅಲ್ಲಿ ಕೊಡ್ಸಿದ್ರೆ ಮಾತ್ರ. ಅಯ್ಯೋ, ದೇವ್ರು ಬರೋದೆಚ್ಚ, ಪೂಜಾರಿ ಕರ್ಕೊಂಡು ಹೋಗೋದೆಚ್ಚ. ನೀವು ಬಂದ್ರೆ ಸಾಕು, ಹೋಗ್ತಿರೋದೆ. ಬನ್ನಿ ಅಮ್ಮವ್ರೆ, ನಾವ್ ಹಿಂಗ್ ಹೋಗಂಗ್ ಬರ್ತೀವಿ. ಅಷ್ಟೊತ್ತಿಗೆ ಪ್ಯಾಕ್ ಮಾಡಿಟ್ಬಿಡಿ. ಸರಿ ಅಕ್ಕ, ಮೂಲಂಗಿನೂ 4 kg ಕೊಡಿ. ಸರಿ ಅಮ್ಮ. ಹತ್ರಿ ಚಿಕ್ಕ ಯಜಮಾನ್ರೆ, ಅಲ್ಲಿ ನಿಲ್ಸಿ. ಏನಿಲ್ಲ, ಇಲ್ಲ ನಿಲ್ಸಿ. ಚಿಕ್ಕ ಯಜಮಾನ್ರೆ, ಬನ್ನಿ, ಇಲ್ಲೇ ತಿಂಡಿ ತಿನ್ನೋಣ. ಇಲ್ಲೇ? ಇಲ್ಲೆಲ್ಲಿ? ಇಲ್ಲಿ ಹೋಟ್ಲಲ್ಲಿ ಕಾಣಿಸ್ತಿದೆ ತಿಂಡಿ ತಿನ್ನೋದಿಕ್ಕೆ. ಇಲ್ಲೆಲ್ಲ ತಿನ್ನಕ್ಕಾಗಲ್ಲ. ಬನ್ನಿ, ಯಾವ್ದಾದ್ರು AC ರೆಸ್ಟೋರೆಂಟ್ಗೆ ಹೋಗಿ ತಿಂಡಿ ತಿನ್ನೋಣ. ಗಾಳಿಗೂ ದುಡ್ಡು ಕೊಟ್ಟು ತಿನ್ನೋದಕ್ಕೆ ನನಗಿಷ್ಟ ಇಲ್ಲ. ನಾನು ಇಲ್ಲೇ ತಿಂತೀನಿ. ನೀವ್ ಬೇಕಿದ್ರೆ ಬೇರೆ ಕಡೆ ಹೋಗಿ ತಿಂಡಿ ಮಾಡ್ಕೊಂಡ್ ಬನ್ನಿ. ಏನ್ರಿ ಪ್ರತಿಯೊಂದಕ್ಕೂ ಇಷ್ಟೊಂದು ಹಠ ಮಾಡೋದ್ ಕಲ್ತಿದ್ದೀರಾ? ಇಲ್ಲಿ ಹೇಗ್ರಿ ತಿನ್ನಕ್ಕಾಗತ್ತೆ? ಯಾಕೆ? ಇಲ್ಲಿ ತಿಂತಿರೋರೆಲ್ಲ ಮನುಷ್ಯರಲ್ವಾ? ದುಡ್ಡಿರೋರ್ಗೆ ದೊಡ್ಡ ಹೋಟೆಲೇ ಬೇಕು, ಆದ್ರೆ ದುಡ್ಡು ಇಲ್ದೇ ಇರೋರ್ಗೆ ಈ ಹೋಟೆಲೇ ದೊಡ್ಡ ಹೋಟೆಲು. ಹಸ್ದಾಗ ಜಾಗ ಎಲ್ಲ ನೋಡಕ್ ಹೋಗ್ಬಾರ್ದು. ಬನ್ನಿ. ಆಯ್ತು ಮೇಡಮ್ ಅವರೇ, ಗಾಡಿ ಪಾರ್ಕ್ ಮಾಡಿ ಬರ್ತೀನಿ, ಇಲ್ಲೇ ಇರಿ. ಅಣ್ಣ, ತಿಂಡಿ ಏನಿದೆ? ಪೂರಿ, ರೈಸ್ ಬಾತ್, ಚಿತ್ರಾನ್ನ, ಇಡ್ಲಿ, ವಡೆ. ಹಾಗಾದ್ರೆ ನನ್ಗೊಂದು ಚಿತ್ರಾನ್ನ ಕೊಡಿ. ಸ್ವಲ್ಪ ಗೊಜ್ಜು ಜಾಸ್ತಿ ಹಾಕಿ. ಸರಿ ಮೇಡಮ್, ಕೂತ್ಕೊಳ್ಳಿ, 5 ನಿಮಿಷ ಕೊಡ್ತೀನಿ. ಚಿಕ್ಕ ಯಜಮಾನ್ರೆ, ನಿಮ್ಗೇನ್ ಬೇಕು? ನೀವೇನ್ ತಗೋತಾ ಇದೀರೋ ನನ್ಗೂ ಅದೇ. ಸರಿ ಅಣ್ಣ, 2 ಪ್ಲೇಟ್ ಚಿತ್ರಾನ್ನ ಕೊಟ್ಬಿಡಿ. ಸರಿ ಮೇಡಮ್, ಕೊಡ್ತೀನಿ. ಬನ್ನಿ. ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ.
ಜಾಗ ಎಷ್ಟು ಪ್ರಶಾಂತವಾಗಿದೆ. ಹಾ ಹೌದೌದು, ಪ್ರಶಾಂತವಾಗಿದೆ. ಕೈ ತೊಳ್ಕೊಳ್ಳಿ. ಸಿಂಕು ಸಿಂಕು ಇಲ್ಲಿ ಅದೆಲ್ಲ ಇಲ್ಲ, ಕೈ ಹಿಡೀರಿ. ಸಾಕು. ಇಷ್ಟು ಪ್ರಶಾಂತವಾಗಿರೋ ಜಾಗದಲ್ಲಿ ನಮ್ಮ ಮನೆ ಡೈನಿಂಗ್ ಟೇಬಲ್ ಶಿಫ್ಟ್ ಮಾಡ್ಬಿಟ್ರೆ ದಿನಾನು ಪ್ರಶಾಂತವಾಗಿ ಊಟ ತಿಂಡಿ ಮಾಡ್ಬೋದು ಅಲ್ವಾ? ಜೋಕ್ ನಗರಿ. ಸ್ಪೂನೇ ಇಲ್ಲ, ಪರವಾಗಿಲ್ಲ. ಏನ್ ಮುಖ ನೋಡ್ತಾ ಇದ್ದೀರಾ? ತಿನ್ನಿ. ಅಲ್ಲ ಸಿಂಗರಿ, ಚಿತ್ರಾನ್ನನೇ ಬಿರಿಯಾನಿ ರೇಂಜಿಗೆ ತಿಂತಿದ್ಯಲ್ಲ, ಅಷ್ಟೊಂದು ಚೆನ್ನಾಗಿದ್ಯಾ? ಅದನ್ನ ಕೇಳೋದಲ್ಲ ಚಿಕ್ಕ ಯಜಮಾನ್ರೆ, ನೀವು ತಿನ್ನೋಡಿ, ಗೊತ್ತಾಗತ್ತೆ. ನೀವು ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗಿ ತಿಂತಿರಲ್ಲ, ಅದು ಬಾಯಿ ರುಚಿಗೆ ಅಷ್ಟೆ. ಆದ್ರೆ ಇಲ್ಲಿ ತಿಂದ್ರೆ ಬಾಯಿ ರುಚಿ ಜೊತೆಗೆ ಮನ್ಸ್ಗೂ ಹಿತವಾಗಿರುತ್ತೆ. ನಿಮಗೆ ಯಾಕೆ ಚಿತ್ರಾನ್ನನೇ ಇಷ್ಟ? ನಮ್ ಜೀವನನು ಹೀಗೆ ಅಲ್ವಾ? ಇದ್ರಲ್ಲಿರೋ ಕಡಲೆ ಬೀಜ, ಕಡಲೆ ಬೇಳೆ, ಅರಿಶಿನ, ಅನ್ನ, ಕೊತ್ತಂಬರಿ, ಹುಳಿ ಎಲ್ಲಾನು ಸಮವಾಗಿ ಬೆರೆತ್ರೇನೆ ರುಚಿ ಇರೋದು. ಹಾಗೆ ಕುಟುಂಬದಲ್ಲಿ ಎಲ್ರೂ ಸರಿಯಾಗಿದ್ರೇನೆ ಜೀವನ ಚೆನ್ನಾಗಿರೋದು. ಚಿತ್ರಾನ್ನದಲ್ಲಿ ಜೀವನದ ಸಂದೇಶನೇ ಕೊಟ್ಬಿಟ್ರಲ್ರಿ. ಜಾಸ್ತಿ ಪ್ರಶ್ನೆ ಮಾಡ್ಬೇಡಿ, ನೀವು ತಿನ್ನಿ, ನನ್ಗೂ ತಿನ್ನೋದಕ್ ಬಿಡಿ. ಹಾ, ತಿನ್ನಿ 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 ತಿನ್ನಿ. ಚೆನ್ನಾಗಿದೆ ಕಣ್ರಿ. ಮತ್ತೆ ಆಗ್ಲೇ ಏನೋ AC ಹೋಟೆಲ್ಗೆ ಹೋಗಿ ತಿನ್ನೋಣ ಅಂತಿದ್ರಿ, ಈಗ ನೋಡಿದ್ರೆ ಚಪ್ಪರ್ಸ್ಕೊಂಡ್ ತಿಂತಿದ್ರಲ್ಲ. ಅದಕ್ಕೆ ಹೇಳೋದು, ಶ್ರೀಮಂತ್ರ ಮನೆ ನೋಟ ಚಂದ, ಬಡವ್ರ ಮನೆ ಊಟ ಚಂದ ಅಂತ. ಕರೆಕ್ಟ್ ಕರೆಕ್ಟ್. ಇನ್ಮೇಲೆ ನಾನು ಹೀಗೆ ತಿಂತೀನಿ. ಹೌದು,